ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಚುನಾವಣೆ ಬಗ್ಗೆ ಸಮೀಕ್ಷೆ ಮಾಡಕ್ ಬಂದಿದ್ದೀವಿ. ಆದ್ರೆ ನಾವು ಜನರ ಹತ್ರ ಅಲ್ಲ, ಇಡೀ ದೇಶದಲ್ಲಿ ಕುತೂಹಲವಂತ ಒಂದು ಕ್ಷೇತ್ರ. ಇಡೀ ದೇಶವೇ ಇವತ್ತು ಅದರ ಕಡೆ ಗಮನ ಕೊಟ್ಟಿರತಕ್ಕಂಥ ಕ್ಷೇತ್ರ. ಆದ್ರೆ ಇವತ್ತು ಅಲ್ಲಿ ಯಾರು ಗೆಲ್ತಾರೆ ಅನ್ನೋದು ಒಂದು ಸಬ್ಜೆಕ್ಟ್ ಅನ್ನ ಇವತ್ತು ಇಡೀ ರಾಜ್ಯ ಕಡೆ ನೋಡ್ತಾ ಇದೆ. ಇಷ್ಟಕ್ಕೂ ಆ ರಾಜ್ಯ ಯಾವುದು? ಕರ್ನಾಟಕದ ಪಕ್ಕದಲ್ಲಿರ್ತಕ್ಕಂಥ ತಮಿಳುನಾಡಲ್ಲಿ ಬಾರಿ ಯಾರು ಗೆಲ್ತಾರೆ? ಒಂದು ಕಡೆ NDA ಗೆಲ್ಲುತ್ತಾ, ಒಂದು ಕಡೆ ಸ್ಟಾಲಿನ್ ಅವರು ಗೆಲ್ತಾರ. ಒಟ್ಟಾರೆ ಇವತ್ತು ತಮಿಳುನಾಡಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ? ನಾವಿವತ್ತು ಪುಣ್ಯ ಕ್ಷೇತ್ರ, ಪವಿತ್ರ ಕ್ಷೇತ್ರ ಶ್ರೀ ಈಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಇದೀವಿ. ಇಲ್ಲಿ ಬಸವ ಇದೆ. ಈ ಬಸವ ಸುಮಾರು ಎಪಿಸೋಡ್ಗಳನ್ನು ಸಕ್ಸಸ್ ಮಾಡಿದೆ. ಆದ್ರೆ ಇವತ್ತು ನಾವು ಬಂದಿರತಕ್ಕಂತ ಒಂದು ಪವಾಡದ ಕ್ಷೇತ್ರದಲ್ಲಿ ತಮಿಳುನಾಡಲ್ಲಿ ಯಾರು ಗೆಲ್ತಾರೆ? ಯಾವ ಫೋಟೋ ಹತ್ರ ಹೋಗಿ ನಿಂತ್ಕೊಳ್ಳುತ್ತೆ ನಮ್ಮ ಬಸವ? ಬನ್ನಿ ನೋಡೋಣ. ತಮಿಳುನಾಡಲ್ಲಿ DMK ಬರುತ್ತಾ ಅಥವಾ NDA ಬರುತ್ತಾ? DMK ಫೋಟೋ ಹತ್ರ ಹೋಗಿ ನಿಂತ್ಕೊಳ್ಳುತ್ತಾ ಅಥವಾ ಬಿಜೆಪಿ ಫೋಟೋದಲ್ಲಿ ನಿಂತ್ಕೊಳ್ಳುತ್ತಾ? ಆದ್ರೆ ಇವತ್ತು ನಾವು ಸಿಂಬಲ್ ತೋರಿಸ್ತಾ ಇದೀವಿ. DMK ಒಂದ್ ಕಡೆ ಇದೆ, ಮತ್ತೆ ADMK ಒಂದ್ ಕಡೆ ಇದೆ. ಅಂದ್ರೆ ಎರಡೆಲೆ. ನಾವಿವತ್ತು ಇದರಲ್ಲಿ ತಮಿಳುನಾಡಲ್ಲಿ ಎರಡು ಫೋಟೋ ತೋರಿಸ್ತಾ ಇದೀವಿ. ಒಂದು DMK ತೋರಿಸ್ತಾ ಇದೀವಿ, ಅದು ಸೂರ್ಯನಿಗೆ ಗುರುತಿದೆ. ಮತ್ತೊಂದು ಕಡೆ ಎರಡು ಎಲೆ ಇದೆ, ADMK ಏನಿದೆಯಲ್ಲ. ಇವತ್ತು ಯಾವ ಕಡೆ ಹೋಗಿ ನಿಂತ್ಕೊಳ್ಳುತ್ತೆ? ಒಟ್ಟಾರೆ ADMK ಹತ್ರ ನಿಂತ್ಕೊಳ್ಳುತ್ತಾ ಅಥವಾ DMK ಹತ್ರ ನಿಂತ್ಕೊಳ್ಳುತ್ತಾ? ಈ ಬಸವ ಎಲ್ಲಿ ನಿಂತ್ಕೊಂಡ್ರು ಅಲ್ಲಿ ಗೆದ್ದಿರ್ತಕ್ಕಂಥ ಇತಿಹಾಸ ಇದೆ. ಬನ್ನಿ ಹಂಗಾರೆ ನಮ್ಮ ಬಸವ ಯಾವ ಫೋಟೋ ಹತ್ರ ಹೋಗಿ ನಿಂತ್ಕೊಳ್ಳುತ್ತಾ ನೋಡೋಣ. ನಮಸ್ತೆ ವೀಕ್ಷಕರೇ, ತಮಿಳುನಾಡಲ್ಲಿ ಇದೇ ತಿಂಗಳು 23ನೇ ತಾರೀಕು ಮತದಾನ ನಡೆಯಲಿದೆ. ಮುಂದಿನ ತಿಂಗಳು 4ನೇ ತಾರೀಕು ಉತ್ತರ ಕೂಡ ಸಿಗಲಿದೆ. ಆದರೆ ಈ ಬಾರಿ ತಮಿಳುನಾಡಲ್ಲಿ ನಾನಾ ನೀನಾ ಅನ್ನೋದು ಅತಿ ದೊಡ್ಡ ಸವಾಲಾಗಿದೆ. ಆದರೆ ಇವತ್ತು ತಮಿಳುನಾಡಿನ ವಿಷಯ ನೋಡೋಣ. ತಮಿಳುನಾಡಲ್ಲಿ ಒಟ್ಟು 234 ವಿಧಾನಸಭಾ ಕ್ಷೇತ್ರಗಳಿದೆ. ಇದರಲ್ಲಿ ನಟ ವಿಜಯ್ ದಳಪತಿ TVK 8ರಿಂದ 10 ಇದೆ. ಬಿಜೆಪಿ 27 ಕ್ಷೇತ್ರಗಳನ್ನು ತಗೊಂಡಿದೆ. AIADMK 169 ಕ್ಷೇತ್ರಗಳನ್ನು ತಗೊಂಡಿದೆ ಮತ್ತು DMK 180ರಿಂದ 189 ಕ್ಷೇತ್ರಗಳನ್ನು ತಗೊಂಡಿದೆ. ಆದರೆ ಭವ್ಯ ಭಾರತ ದೇಶದಲ್ಲಿ ಪುಣ್ಯ ಕ್ಷೇತ್ರಗಳು, ಪವಿತ್ರ ಕ್ಷೇತ್ರಗಳು ಹೆಚ್ಚಿರ್ತಕ್ಕಂಥ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ತಮಿಳುನಾಡು. ಆದರೆ ಈ ಬಾರಿ ತಮಿಳುನಾಡಲ್ಲಿ ಯಥೇಚ್ಛವಾಗಿ ಹಿಂದೂಗಳು ಕೂಡ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ದೇವಾಲಯಗಳನ್ನ, ದೇಶವನ್ನ, ಧರ್ಮವನ್ನ ಕಾಪಾಡುವ ಪಕ್ಷಕ್ಕೆ ಬೆಂಬಲಿಸ್ತಾರೋ ಅಥವಾ ಹಿಂದುತ್ವವನ್ನೇ ತುಳಿಬೇಕು ಅನ್ನೋ ಒಂದು ಪಕ್ಷಕ್ಕೆ ಪಾಠ ಕಳಿಸ್ತಾರೋ ಈ ಬಾರಿ ನೋಡ್ಬೇಕು. ಬಸವ ಇವತ್ತು ಯಾವ ಪಕ್ಷವನ್ನ ಗೆಲ್ಲಿಸುತ್ತೆ, ಯಾವ ಫೋಟೋ ಹತ್ರ ಹೋಗಿ ನಿಂತ್ಕೊಳ್ಳುತ್ತೆ? ನಮ್ಮ ಬಸವಗೆ ಸುಮಾರು ವರ್ಷಗಳ ಇತಿಹಾಸವಿದೆ. ಈ ಬಸವ ಎಷ್ಟೋ ಜನರನ್ನ ಸಕ್ಸಸ್ ಮಾಡಿದೆ, ಗೆಲ್ಸಿದೆ. ಆದ್ರೆ ಈ ಬಾರಿ ಯಾರನ್ನ ಗೆಲ್ಸುತ್ತೋ ಬನ್ನಿ ನೋಡೋಣ. ಓಂ ನಮಸ್ತೆ. ಮೊದಲು ನಾವು ಬಸವನಿಗೆ ಬಾಳೆಹಣ್ಣು ಕೊಡ್ತೀವಿ. ಬಾಳೆಹಣ್ಣು ಅಂದ್ರೆ ಬಹಳ ಇಷ್ಟ ಇದಕ್ಕೆ. ಸ್ವಾಮಿ, ಇವತ್ತು ನಾವು ಚುನಾವಣೆ ಬಗ್ಗೆ ಸಮೀಕ್ಷೆ ಕೇಳಕ್ ಬಂದಿದ್ವಿ. ಆದ್ರೆ ನೀವು ಯಾವ ಫೋಟೋ ಹತ್ರ ಹೋಗಿ ನಿಂತ್ಕೊಂತೀರಾ ಆ ಫೋಟೋ ಗೆದ್ದಂಗೆ. ಸುಮಾರು ಎಪಿಸೋಡ್ಗಳು ಮಾಡಿದಿರ. ಈ ಸಾರಿ ನಮ್ಗೆ ತೋರಿಸ್ಬೇಕು. ನಮಸ್ಕಾರ ವೀಕ್ಷಕರೇ, ಇಲ್ಲಿ ಕಾಣುತ್ತಿರುವ ದೇವಾಲಯಕ್ಕೆ ಸುಮಾರು ವರ್ಷಗಳ ಇತಿಹಾಸವಿದೆ. ದೇವಾಲಯ ನೋಡಲು ಚಿಕ್ಕದಾದರೂ ಕೂಡ ಇಲ್ಲಿ ಪವಾಡಗಳು ಮಾತ್ರ ದೊಡ್ಡ ಮಟ್ಟಕ್ಕೆ ಬಂದಿದೆ. ಈ ದೇವಾಲಯದಲ್ಲಿ ಸುಮಾರು ವರಗಳನ್ನು ಕೊಟ್ಟಿರತಕ್ಕಂಥ ಇತಿಹಾಸ ಇದೆ. ಸುಮಾರು ರಾಜಕಾರಣಿಗಳ ಜೀವನವನ್ನು ಬದಲಾಯಿಸಿರುವ ಇತಿಹಾಸವೂ ಇದೆ. ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ಸುಮಾರು ರಾಜ್ಯಗಳ ರಾಜಕಾರಣಿಗಳ ಭವಿಷ್ಯವನ್ನ ಈ ಬಸವ ನಿರ್ಧಾರ ಮಾಡಿದೆ. ಈ ಈಶ್ವರನ ದೇವಸ್ಥಾನ ಹತ್ರ ಸುಮಾರು ಎಪಿಸೋಡ್ಗಳನ್ನು ನಾವು ಮಾಡಿದ್ದೇವೆ. ಆದರೆ ಇವತ್ತು ತಮಿಳುನಾಡಲ್ಲಿ ಚುನಾವಣೆ ನಡೀತಾ ಇದೆ. ಅಲ್ಲಿ ರಾಜಕಾರಣಿಗಳು ನಾನಾ ನೀನಾ ಯಾರು ಗೆಲ್ತೀವಿ ಅನ್ನೋ ಒಂದು ಸರ್ಕಸ್ ಅಲ್ಲಿ ರಾಜಾರೋಷವಾಗಿ ಚುನಾವಣೆ ನಡೀತಾ ಇದೆ. ಆದರೆ ಇವತ್ತು ನಾವು ಬಸವನ ಹತ್ರ ಬಂದಿದ್ದೇವೆ. ಸ್ವಾಮಿ, ತಮಿಳುನಾಡಲ್ಲಿ ಯಾರು ಗೆಲ್ಬಹುದು, ನೀವು ಯಾವ ಫೋಟೋ ಹತ್ರ ನಿಂತ್ಕೊಂತೀರೋ ಆ ಫೋಟೋ ಗೆಲ್ಲುತ್ತೆ ಅಂತೇಳಿ ವರ ಕೇಳೋಕೆ ಬಂದಿದ್ದೀವಿ. ಆದರೆ ಬಸವ ಇವತ್ತು ಯೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಇಟ್ಟು ಯಾವ ಫೋಟೋ ಹತ್ರ ನಿಂತ್ಕೊಂಡ್ರೆ ಆ ಫೋಟೋ ಗೆದ್ದಿರುವ ಇತಿಹಾಸಗಳು ಬಂದಿದೆ. ಬನ್ನಿ ನಮ್ಮ ಬಸವ ಯಾವ ಫೋಟೋ ಹತ್ರ ನಿಂತ್ಕೊಳ್ಳುತ್ತೆ. ಈ ಕಡೆ DMK ಫೋಟೋ ಹತ್ರ ನಿಂತ್ಕೊಳ್ಳುತ್ತಾ ಅಥವಾ ಆ ಕಡೆ NDA 2 ಎಲೆ ಪಕ್ಷ ಹತ್ರ ನಿಂತ್ಕೊಳ್ಳುತ್ತಾ ನೋಡೋಣ. ನೋಡಿದ್ರಲ್ಲ, ಬಸವ 2 ಎಲೆ NDA ಪಕ್ಷ ಗೆಲ್ಲೋದಕ್ಕೆ ಕ್ಷಣ ಗಣನೆ ಕೂಡ ಶುರುವಾಯಿತು. ಬಸವ ಕೊಟ್ಟೇ ಬಿಟ್ಟವರ. ಬಸವ ಯಾವ ಫೋಟೋ ಹತ್ರ ನಿಂತ್ಕೊಂಡ್ರೆ ಆ ಫೋಟೋ, ಆ ಪಕ್ಷ ಗೆದ್ದಿರ್ತಕ್ಕಂಥ ಇತಿಹಾಸ ನಮ್ಮ ಚಾನಲ್ ಅಲ್ಲಿ ನೋಡ್ಬೋದು. ಬಸವನಿಗೆ ಗೊತ್ತು
ಯಾವುದೇ ಪಕ್ಕದಲ್ಲಿ 4 ಫೋಟೋ ಇಡಿ, ಆದರೆ ಅದು ಒಂದೇ ಫೋಟೋ ಹತ್ರ ಬರುತ್ತೆ ನೋಡಿ. ಆ ಕಡೆ ಒಂದು ಫೋಟೋ, ಈ ಕಡೆ ಒಂದು ಫೋಟೋ ಇಟ್ಟಿದ್ವಿ. ಈ ಕಡೆ 2 ಎಲೆ AIDMK ಅಂದ್ರೆ NDA, BJP ಇವರಿಬ್ಬರು ಕೂಡ ಸೇರಿ ಇವತ್ತು ತಮಿಳುನಾಡಲ್ಲಿ ಚುನಾವಣೆ ನಡೆಸ್ತಾ ಇದೆ. ಆದರೆ ಬಸವ NDAಗೆ ಬಲ ಕೊಟ್ಟಿದೆ, NDAಗೆ ಬೆಂಬಲ ಕೊಟ್ಟಿದೆ, NDAಗೆ ಉತ್ತರ ಕೊಟ್ಟಿದೆ, NDAಗೆ ವರ ಕೊಟ್ಟಿದೆ. ಇದ್ರ ಪಕ್ಕದಲ್ಲಿ ಇನ್ನೊಂದು ಕಂಬದಲ್ಲಿ DMK ಫೋಟೋ ಇಟ್ಟಿದ್ವಿ. ಬಸವ ಯಾಕೆ ಹೋಗಿಲ್ಲ? ಇದು ಪವಾಡ. ಇಲ್ಲಿ ನೋಡಿ, DMK ಫೋಟೋ ಈ ಕಡೆ ಇದೆ, ಈ ಕಡೆ NDA ಫೋಟೋ ಇಟ್ಟಿದ್ವಿ. ಆದರೆ ತಮಿಳುನಾಡಲ್ಲಿ ಸುಮಾರು ರಾಜಕಾರಣಿಗಳಿದ್ದಾರೆ, ಆದರೆ ನಾವು 2 ಪಕ್ಷಗಳನ್ನು ಕೂಡ ಮಾತ್ರ ಇಟ್ಟಿದ್ವಿ. ಆದರೆ 2ರಲ್ಲಿ ಮೇಜರ್ ಇರೋದೇ DMK, AIDMK ಅಂದ್ರೆ NDA. ಆದರೆ ಈ ಬಾರಿ ತಮಿಳುನಾಡಲ್ಲಿ NDA ಗೆಲುವು. ಬಸವನ ಪವಾಡದಲ್ಲಿ NDA ಗೆದ್ದಿದೆ. ಬೇಕಾದ್ರೆ ನೀವು ನೋಡ್ಬೋದು, ನಮ್ಮ ಚಾನಲ್ ಅಲ್ಲಿ ಸುಮಾರು ಎಪಿಸೋಡು ಮಾಡಿದ್ದೀವಿ. ಈ ಬಸವ ಯಾವ ಫೋಟೋ ಹತ್ರ ನಿಂತ್ಕೊಂಡ್ರೆ ಆ ಫೋಟೋ ಗೆದ್ದಿರ್ತಕ್ಕಂಥ ಇತಿಹಾಸ ಇದೆ. ಏನೇ ಇರಲಿ, ಇದೊಂದು ದೊಡ್ಡ ಪವಾಡ ಅಂತ ಕೂಡ ಹೇಳ್ಬೋದು. ಪುಣ್ಯ ಕ್ಷೇತ್ರ, ಪವಿತ್ರ ಕ್ಷೇತ್ರ ಶ್ರೀ ಈಶ್ವರನ ಸ್ವಾಮಿ ದೇವಸ್ಥಾನ ಹತ್ರ ನಮ್ಮ ಬಸವ ಕೊಟ್ಟಿರ್ತಕ್ಕಂಥ ವರ ಅಷ್ಟು ಇಷ್ಟಲ್ಲ, ಸುಮಾರು ಕೊಟ್ಟಿದೆ. ಆದರೆ ಈ ಬಾರಿ ತಮಿಳುನಾಡಲ್ಲಿ 100ಕ್ಕೆ 100ರಷ್ಟು NDA ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಅಲ್ಲಿ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ. ಈ ಕ್ಷೇತ್ರದ ಇಂಚಿಂಚು ಸುದ್ದಿಗಳು ನೋಡ್ಬೇಕಾದ್ರೆ ಐಡಿ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.